ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಇವತ್ತಿಂದ ಒಂದು ವೀಡಿಯೋದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸುಮಾರು ಜನ ನನ್ನ ರೆಫರೆನ್ಸ್ ಮುಖಾಂತರ ಅಕೌಂಟ್ ಓಪನ್ ಮಾಡಬೇಕು, ನಿಮ್ಮ ಸೀಕ್ರೆಟ್ ಚಾನಲ್ಗೆ ಜಾಯ್ನ್ ಆಗಬೇಕು ಸತೀಶ್ ಸರ್ ಅಂತ ಸುಮಾರು ಜನ ಕೇಳ್ಕೊತಾ ಇದ್ರು. ಅವ್ರಿಗೋಸ್ಕರ ನಾನು ಒಂದು ಪ್ಲ್ಯಾನ್ ಮಾಡಿದೆ. ಏನಂತ ಹೇಳಿದ್ರೆ, ಅವರು ಝೆರೋದ ಮುಖಾಂತರ ಏನಾದರೂ ನನ್ನ ರೆಫರೆನ್ಸ್ ಮುಖಾಂತರ, ನೋಡಿ ಇಲ್ಲಿ ರೆಫರೆನ್ಸ್ ಲಿಂಕ್ ಇದೆಯಲ್ಲ, ಈ ರೆಫರೆನ್ಸ್ ಮುಖಾಂತರ ಏನಾದರೂ ಅಕೌಂಟು ಝೆರೋದಾದಲ್ಲಿ ಓಪನ್ ಮಾಡಿದ್ರೆ ನನ್ನ ಸೀಕ್ರೆಟ್ ಚಾನಲ್ಗೆ ಫ್ರೀಯಾಗಿ ಉಚಿತವಾಗಿ ಜಾಯ್ನ್ ಆಗಬೇಕು ಅಂತ ಒಂದು ಆಫರ್ ಮಾಡಿದೆ. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ, ಸುಮಾರು ಜನ ನನ್ನ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ರಾಬಬ್ಲಿ 6 ತಿಂಗಳು, 1 ವರ್ಷ, 2 ವರ್ಷದ ಹಿಂದೆ ಝೆರೋದ ವೆಬ್ಸೈಟ್ಗೆ ಹೋಗಿ ಅವರ ಮೊಬೈಲ್ ನಂಬರ್ ಹಾಕಿ ಟ್ರೇಡಿಂಗ್ ಅಕೌಂಟ್ನ ಇನ್ಕಂಪ್ಲೀಟಾಗಿ ಪ್ರೋಸೆಸ್ನ ಸ್ಟಾಪ್ ಮಾಡಿರ್ತಾರೆ. ಕಂಪ್ಲೀಟ್ ಮಾಡಿರೋದಿಲ್ಲ. ಈಗ ಅವರೇನಾದರೂ ಈ ರೆಫರೆನ್ಸ್ ಮುಖಾಂತರ ಏನಾದ್ರು ಕ್ಲಿಕ್ ಮಾಡಿ ಅವರೇನಾದರೂ ಅಕೌಂಟ್ ಓಪನ್ ಮಾಡಿದರೆ ನನ್ನ ರೆಫರೆನ್ಸ್ ಮುಖಾಂತರ ಅವ್ರ ಅಕೌಂಟು ಆ್ಯಕ್ಟಿವೇಷನ್ ಆಗ್ತಿಲ್ಲ. ಈ ವಾರದಲ್ಲಿ 3 ನನ್ನ ಸ್ನೇಹಿತರು, ನನ್ನ ಈ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರು ಓಪನ್ ಮಾಡಿದ್ದಾರೆ. ಬಟ್ ಆಮೇಲೆ ಓಪನ್ ಮಾಡಿದ ನಂತರ ಗೊತ್ತಾಯಿತು ಆ ಅಕೌಂಟು ನನ್ನ ಈ ರೆಫರೆನ್ಸ್ ಲಿಂಕ್ ಮುಖಾಂತರ ಆಗಿಲ್ಲ ಅನ್ನೋ ಒಂದು ತುಂಬ ಬೇಜಾರಿನ ಒಂದು ಸಂಗತಿ ಅವ್ರಿಗೆ ಆಗಿತ್ತು. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಒಂದು ವೀಡಿಯೋ ಮಾಡಿದ್ರೆ ನಿಮ್ಗೊಂದು ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಅಕೌಂಟ್ ಓಪನ್ ಮಾಡಬೇಕು, ಹೆಂಗೆ ಕನ್ಫರ್ಮೇಷನ್ ನನಗೆ ಸಿಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಅಕೌಂಟ್ ಓಪನ್ ಮಾಡಬೇಕಾಗಿದ್ದರೆ ದಯವಿಟ್ಟು ತಿಳ್ಕೊಳ್ಳಿ. ಈ ಅಕೌಂಟ್ ಲಿಂಕ್ನ ಕ್ಲಿಕ್ ಮಾಡಿದ ನಂತರ ನೋಡಿ, ನಿಮಗೆ ಈ ಪೇಜ್ ಬರುತ್ತೆ, ಸೈನ್ ಅಪ್ ಪೇಜ್ ಅಂತ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಸ್ನೇಹಿತರೆ, ಒಂದು ನಿಮಿಷ ನೋಡಿ, ನೀವು ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಅಡ್ರೆಸ್ ಬಾರಲ್ಲಿ ನನ್ನ ಲಿಂಕ್ ತೋರಿಸ್ತಾ ಇರಬೇಕು, ZMPUOO. ಈ ಲಿಂಕ್ ತೋರಿಸ್ತಾ ಇರಬೇಕು. ನಂತರ ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ ನಂಬರ್ನ ಇದರಲ್ಲೇ ಹಾಕಬೇಕು. ನಾನು ಎಕ್ಸಾಂಪಲ್ ಹಾಕ್ತೀನಿ, 9620275275 ಅನ್ನೋ ನಂಬರ್ ಹಾಕ್ತೀನಿ. ಹಾಕಿದ ಮೇಲೆ ನೀವು OTP ಬರುತ್ತೆ, ಆ್ಯಕ್ಟಿವೇಷನ್ ಮಾಡಬೇಕು. ಇನ್ ಕೇಸ್ ಏನಾದರೂ ನಿಮಗೆ ಈ ಪ್ರೊಸೀಜರಿಂದ ಏನಾದರೂ ಡೌಟ್ ಆಯಿತು, ನಿಮ್ಮ ಒಂದು ಮೊಬೈಲ್ ಆಲ್ರೆಡಿ ಝೆರೋದಾದಲ್ಲಿ ಹಿಂದೆ ಯಾವಾಗಲೂ ಆ್ಯಕ್ಟಿವೇಷನ್ ಆಗಿದೆ, ಅಥವಾ ಮೊಬೈಲ್ ನಂಬರ್ ಹಾಕಿ ಟ್ರೇಡಿಂಗ್ ಅಕೌಂಟ್ ಓಪನ್ ಪ್ರೊಸೀಜರ್ನ ಇನ್ಕಂಪ್ಲೀಟ್ ಏನಾದ್ರು ಮಾಡಿದೆ ಅಂದರೆ ಡೌಟ್ ಏನಾಗಿತ್ತು ಅಂತ ಹೇಳಿದ್ರೆ, ನೀವು ಮಾಡಬೇಕಾಗಿರೋದು ತುಂಬ ಸಿಂಪಲ್ಲು. ಈ ರೆಫರೆನ್ಸ್ ಲಿಂಕ್ ಮುಖಾಂತರ ಅಕೌಂಟ್ ಓಪನ್ ಮಾಡಬೇಡಿ. ಅದಕ್ಕೆ ನನ್ನ ಈ ವಾಟ್ಸಪ್ ನಂಬರ್ 9620275275ಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಇಮೇಲ್ ID ನನಗೆ ವಾಟ್ಸಪ್ ಮಾಡಿ, ನಾನು ನನ್ನ ರೆಫರೆನ್ಸ್ ಲಿಂಕ್ನ ಅಪ್ಡೇಟ್ ಮಾಡಿ ನಿಮಗೆ ಒಂದು ಇನ್ವೈಟ್ ಲಿಂಕ್ ಕಳಿಸ್ತೀನಿ. ಆ ಲಿಂಕ್ ಮುಖಾಂತರ ನೀವು ಅಕೌಂಟ್ನ ಓಪನ್ ಮಾಡಿದ್ರೆ ನನ್ನ ರೆಫರೆನ್ಸಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಈ ಕ್ಯಾಶ್ ಚಾನೆಲ್ನ ಸೀಕ್ರೆಟ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಇಲ್ಲ ನಿಮ್ಗೆ ಹಾಗೂ ಏನಾದರೂ ಮೊಬೈಲ್ ನಂಬರ್ ಏನಾದರೂ ಆ್ಯಕ್ಟಿವೇಷನ್ ಆಗಿತ್ತು, ಅಥವಾ ನೀವು ನಿಮ್ಮ ಮೊಬೈಲ್ ನಂಬರ್ನ ಆಲ್ರೆಡಿ ಝೆರೋದಾದಲ್ಲಿ ರಿಜಿಸ್ಟರ್ ಆಗಿತ್ತು ಅಂತ ಹೇಳಿದ್ರೆ, ಮತ್ತೊಂದು ಆಲ್ಟರ್ನೇಟಿವ್ ಏನಂತ ಹೇಳಿದ್ರೆ, ನೀವು ಬೇರೆ ನಿಮ್ಮ ಸ್ವಂತದ ಆಲ್ಟರ್ನೇಟಿವ್ ನಂಬರ್ನ ಕೊಟ್ಟು ಅಥವಾ ನನ್ನ ಜೊತೆ ಶೇರ್ ಮಾಡಿ ಆ ನಂಬರ್ ಮುಖಾಂತರ ನೀವು ಝೆರೋದಾದಲ್ಲಿ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದ್ರೆ ಮಾತ್ರ ನನ್ನ ಈ ಸೀಕ್ರೆಟ್ ಚಾನಲ್ಗೆ ಜಾಯ್ನ್ ಆಗಬಹುದು. ನೆನ್ಪಿಡಿ ಸ್ನೇಹಿತರೆ, ಜಸ್ಟ್ ಸಮ್ಮರೈಸ್ ಹೇಳ್ತಾ ಇದ್ದೀನಿ. ಈ ರೆಫರೆನ್ಸ್ ಲಿಂಕ್ ಏನಿದೆ, ಈ ರೆಫರೆನ್ಸ್ ಲಿಂಕ್ನ ಕ್ಲಿಕ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಂದರೆ ಸ್ನೇಹಿತರೆ, ನೀವು ಯಾವತ್ತೂ ಹಿಂದಿನ ಅಥವಾ ಒಂದು 6 ತಿಂಗಳು, 1 ವರ್ಷ, 2 ವರ್ಷದ ಹಿಂದೆ ನೀವು ಝೆರೋದಾದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇನ್ಕಂಪ್ಲೀಟ್ ಮಾಡಿದರೆ ನನ್ನ ರೆಫರೆನ್ಸ್ ಮುಖಾಂತರ ಅಕೌಂಟ್ ಓಪನ್ ಆಗೋದಿಲ್ಲ. ಓಕೆ, ಇನ್ ಕೇಸ್ ಏನಾದರೂ ನೀವು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀರಾ, ಸತೀಶ್ ಅವರ ನನ್ನ ಹತ್ರ ಆಲ್ಟರ್ನೇಟಿವ್ ನಂಬರ್ ಇಲ್ಲ, ನೀವೇನಾದರೂ ಬೇರೆ ಆಪ್ಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು. ಅದೇ ರೀತಿ ನನ್ನ ಈ ಸೀಕ್ರೆಟ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಾಗಿದ್ದರೆ ಫ್ರೀಯಾಗಿ ನೀವು ನಿಮ್ಮ 2 ಸ್ನೇಹಿತರನ್ನು ನನ್ನ ರೆಫರೆನ್ಸ್ ಮುಖಾಂತರ ಝೆರೋದಾದಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕು. ಓಪನ್ ಮಾಡಿದ್ರೆ ನಿಮ್ಮ ಜೊತೆ ಅವರು ಸಹ ಸೀಕ್ರೆಟ್ ಚಾನಲ್ಗೆ ಜಾಯ್ನ್ ಆಗಬಹುದು. ಓಕೆ, ಇದು ಇನ್ಫಾರ್ಮೇಷನ್ ಸ್ನೇಹಿತರೆ. ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ದಯವಿಟ್ಟು ಕೇಳಿ. ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ, ಝೆರೋದಾಗೆ ಏನಾದ್ರು ಡೌಟ್ ಇತ್ತು ಅಂದರೆ ಈ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಬಟ್ ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವೇನಾದರೂ ನನ್ನ ರೆಫರೆನ್ಸ್ ಮುಖಾಂತರ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಸೀಕ್ರೆಟ್ ಚಾನಲ್ಗೆ ಜಾಯ್ನ್ ಹೋಗುವಂಥ ಆಪ್ಷನ್ಸು ಇರೋದು ಒಂದೇ, ಅದು ನಿಮ್ಮ 2 ಸ್ನೇಹಿತರನ್ನ ನನ್ನ ರೆಫರೆನ್ಸ್ ಮುಖಾಂತರ ನೀವೇನಾದರೂ ಝೆರೋದ ಅಕೌಂಟ್ ಓಪನ್ ಮಾಡಿದ್ರೆ ಮಾತ್ರ. ಅದು ಬಿಟ್ಟು ಬೇರೆ ಹಣ ಕೊಡ್ತೀನಿ ಸತೀಶ್ ಸರ್, ಹಂಗೆ ಮಾಡಿ ಹಿಂಗೆ ಮಾಡ್ತೀನಿ ಅಂದರೆ ಆಲ್ಟರ್ನೇಟಿವ್ ಸದ್ಯಕ್ಕೆ ಇಲ್ಲ ಸ್ನೇಹಿತರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ರೆಫರೆನ್ಸ್ ಮುಖಾಂತರ ಓಪನ್ ಮಾಡಿ ನನ್ನ ಜೊತೆ ಕಲೀರಿ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಈ ಸೀಕ್ರೆಟ್ ಚಾನಲಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ನಾನು ಏನೇನು ಟ್ರೇಡಿಂಗ್ ಮಾಡ್ತೀನಿ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಹಾಕಿರ್ತೀನಿ ನೋಡಿ. ಇವತ್ತು ಒಂದಷ್ಟು ಸ್ಟಾಕ್ಸ್ ಹೇಳಿದ್ದೆ. ಉಜ್ಜೀವನ್ ಹೇಳಿದ್ದೆ, ಡೆನ್ಮಾರ್ಕ್ ಹೇಳಿದೆ, ಐಬುಲ್ ಫೈನಾನ್ಸ್ ಹೇಳಿದ್ದೆ, ಟಾಟಾ ಗ್ಲೋಬಲ್, ಮ್ಯಾರಿಕೋ. ಟಾಟಾ ಗ್ಲೋಬಲ್ ಬಿಟ್ಟು ಎಲ್ಲ ಸ್ಟಾಕು ನಮ್ಮ ಲಾಂಗ್ ಅಂದರೆ ಬೈ ಮಾಡೋಕ್ಕೆ ಏನು ನಾನು ಅನಾಲಿಸಿಸ್ ಮಾಡಿದೆ ಅದು ಕ್ಲಿಕ್ ಆಯಿತು, ಅಥವಾ ನನ್ನ ಟ್ರೆಂಡಿಂಗ್ ಪ್ರಕಾರ ಹೋಯಿತು. ಮ್ಯಾರಿಕೋ ಅನ್ನೋ ಒಂದು ಸ್ಟಾಕ್ನ 338.15ಗೆ ನಾನು ಸ್ಟ್ರಾಂಗ್ ಬೈ ಅಂತ ಹೇಳಿದ್ದೆ ನೋಡಿ. ಅದು 340.9
95 ಪೈಸೆ ಗಂಟೆ ಹೋಗಿತ್ತು. ಅದು ಹತ್ರ 8.8% ಹೋಗಿತ್ತು. ಸೊ ಅದೇ ರೀತಿ ನೀವು ನೋಡಿದ್ರೆ ಗ್ಲೆನ್ಮಾರ್ಕಲ್ಲಿ ಸಹ ನಾನು ಆಡಿದ್ದೆ, ಬಟ್ ಗ್ಲೆನ್ಮಾರ್ಕ್ ಶೇರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸ್ವಲ್ಪ ಮೀಟಿಂಗ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸಿಂದ ಬ್ಯುಸಿ ಇದೆ. ಬಟ್ ನೀವು ನೋಡಿದ್ರೆ 333ಗೆ ಬೈ ಮಾಡಿದೆ, 334.6ಗೆ ಸೆಲ್ ಮಾಡಿದೆ. ಸೊ ಇದು ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಈ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋನ ನಾನು ಎಲ್ಲ ಮುಂದಿನ ಫ್ಯೂಚರಲ್ಲಿ ಹಾಕುವಂಥ ಈ ಯೂಟ್ಯೂಬ್ ಚಾನಲ್ ಹಾಕುವಂಥ ವೀಡಿಯೋಗಳಿಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಡೆಸ್ಕ್ರಿಪ್ಷನ್ ನೋಡಿಕೊಂಡು ಈ ವಿಡಿಯೋ ನೋಡಿಕೊಂಡು ಅಕೌಂಟ್ ಓಪನ್ ಮಾಡಿ. ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಂತರ ಓಪನ್ ಮಾಡಿ ಅನ್ನೋ ಇನ್ಫಾರ್ಮೇಷನ್ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.